Dear friends, today the Lord is going to revive our hearts. ಪ್ರಿಯ ಸ್ನೇಹಿತರೆ, ಇಂದು ನಮ್ಮ ಹೃದಯ ದೇವರು ಜೀವನಗೊಳಿಸಲಿದ್ದಾರೆ. Every time He speaks to us, we rise up in boldness. ಪ್ರತಿ ಸಾರಿ ಆತನು ಮಾತನಾಡುವಾಗ ನಾವು ಧೈರ್ಯದಿಂದ ಎದ್ದೇಳುತ್ತೇವೆ. Let's hear His word from Deuteronomy 6:3. ಧರ್ಮೋಪದೇಶ ಕಾಂಡ 6:3 ಆತನ ವಾಕ್ಯವನ್ನು ಕೇಳೋಣ. Be careful to obey so that it may go well with you. ಆಜ್ಞೆಗಳನ್ನು ಕೇಳಿ ಲಕ್ಷ್ಯವಿಟ್ಟು ಅನುಸರಿಸಲೇಬೇಕು, ಅದರಿಂದ ನಿಮಗೆ ಶುಭ ಉಂಟಾಗುವುದು. God stresses obedience here. ಇಲ್ಲಿ ವಿಧೇಯತ್ವಕ್ಕೆ ಹೆಚ್ಚು ಒತ್ತು ದೇವರು ಕೊಡುತ್ತಾರೆ. And this verse says, if you obey, it will go so well with you and you will increase greatly in the land. ನೀನು ಆತನ ಆಜ್ಞೆಗಳಿಗೆ ವಿಧಿಯನಾದರೆ ನಿನಗೆ ಶುಭ ಉಂಟಾಗುವುದು ಮತ್ತು ಆ ಭೂಮಿಯಲ್ಲಿ ನೀನು ಹೆಚ್ಚಾಗುವಿ. But it's so difficult because we have to obey our parents, obey our elders. ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಹಿರಿಯರಿಗೆ ವಿಧಿಯರಾಗಬೇಕಾದರೆ ಅದು ನಮಗೆ ಬಹಳ ಕಠಿಣವಾಗಿರುವುದು. Obey our pastors, obey our teachers, obey our higher officials. ನಮ್ಮ ಸಭಾಪಾಲಕರಿಗೆ, ನಮ್ಮ ಶಿಕ್ಷಕರಿಗೆ, ನಮ್ಮ ಮೇಲಿರುವ ಅಧಿಕಾರಿಗಳಿಗೆ. And we don't like it when somebody is instructing us to do something. ಏನಾದರೂ ಮಾಡು ಎಂದು ಯಾರಾದರೂ ಹೇಳಿದರೆ ಅದು ನಮಗೆ ಇಷ್ಟವಾಗುವುದಿಲ್ಲ. We feel like we are a slave to some instruction. ಕೆಲವು ಸೂಚನೆಗಳಿಗೆ ನಾವು ದಾಸರಾಗಿದ್ದೇವೆ ಅಂದುಕೊಳ್ಳುತ್ತೇವೆ. And it doesn't go well with us. ಮತ್ತು ಅದು ನಮ್ಮೊಂದಿಗೆ ಸರಿಯಾಗಿ ಹೋಗುವುದಿಲ್ಲ. But the Lord stresses the importance on obedience. ಮತ್ತು ವಿಧೇಯತ್ವದ ಮೇಲೆ ದೇವರು ಹೆಚ್ಚು ಒತ್ತು ಕೊಡುತ್ತಾರೆ. Why? Because He's the one who has given us those people in our life. ಯಾಕೆಂದ್ರೆ ಆತನೇ ಜನರನ್ನು ನಮ್ಮ ಜೀವಿತದಲ್ಲಿ ಕೊಟ್ಟವನು ಆತನೇ. He has given us elders to guide us. ನಮಗೆ ಹಿರಿಯರನ್ನು ಮಾರ್ಗದರ್ಶನ ಮಾಡುವುದಕ್ಕಾಗಿ ಕೊಟ್ಟಿದ್ದಾನೆ. And they have a higher vision. ಅವರಿಗೆ ಉನ್ನತವಾದ ದರ್ಶನವಿದೆ. And they have greater experience. ಅವರಿಗೆ ಉನ್ನತವಾದ ಅನುಭವ ಇದೆ. And when we follow what they say, ಅವರು ಹೇಳುವುದನ್ನು ನಾವು ಮಾಡುವಾಗ we have a shortcut towards rising up in life. ನಮ್ಮ ಜೀವಿತದಲ್ಲಿ ಮೇಲೆ ಏಳುವುದಕ್ಕೆ ಸಾಧ್ಯವಾಗುತ್ತದೆ. Sometimes we may even exceed ಅನೇಕ them. ಸಾರಿ ಅವರಿಗಿಂತಲೂ ಮುಂದೆ ಹೋಗುವಂತವರಾಗಿರ್ತೇವೆ. The one who takes the right counsel is wise. ಸರಿಯಾದ ಸಮಾಲೋಚನೆ ತೆಗೆದುಕೊಳ್ಳುವವನು ಅವನು ಜ್ಞಾನಿಯಾಗಿದ್ದಾನೆ. Because it greatly helps you and develops you to become a great person. ದೊಡ್ಡ ವ್ಯಕ್ತಿಯಾಗುವುದಕ್ಕಾಗಿ, ಸುಧಾರಣೆಯಾಗುವುದಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತದೆ. Sometimes God's instructions comes through them. ಅವರ ಮೂಲಕವಾಗಿ ಕೆಲವು ಸಾರಿ ದೇವರ ಮಾರ್ಗದರ್ಶನ ಬರುವುದು. So let us value the ones whom God has placed in our life as the elders in our life. ನಮ್ಮ ಜೀವಿತದಲ್ಲಿ ಹಿರಿಯರಾಗಿ ದೇವರು ಇಟ್ಟವರಿಗೆ ನಾವು ಮೌಲ್ಯ ಕೊಡೋಣ. In the marriage of Canaan in the Bible, ಸತ್ಯವೇದದಲ್ಲಿ ಕಾನಾ ಊರಿನ ಮದುವೆಯಲ್ಲಿ there they ran out of wine to serve the people who came for the marriage. ಮದುವೆಗಾಗಿ ಬಂದಂತ ಜನರಿಗೆ ದ್ರಾಕ್ಷ ರಸ ಅಲ್ಲಿ ಸಾಲದೆ ಹೋಯಿತು. And Mary, the mother of Jesus, who was looking after the arrangements, saw this. ಮತ್ತು ಯೇಸುವಿನ ತಾಯದ ಮರಿಯಳು ಎಲ್ಲ ವ್ಯವಸ್ಥೆಗಳ ಕುರಿತಾಗಿ ಅಲ್ಲಿ ನೋಡಿ ಕೊಂಡಿದ್ದರು. And she said to the servants who were serving wine, ಅಲ್ಲಿ ದ್ರಾಕ್ಷಾರಸ ಬಡಿಸುವಂತ ವ್ಯಕ್ತಿಗಳಿಗೆ ಹೇಳಿದಳು, follow all that Jesus tells you to do. ಯೇಸು ಏನು ಹೇಳುತ್ತಾರೋ ಅದನ್ನೇ ಮಾಡಿರಿ. They didn't know that Jesus was a savior. ಯೇಸು ರಕ್ಷಕನಾಗಿದ್ದಾನೆ ಎಂದು ಅವರು ತಿಳಿದಿರಲಿಲ್ಲ. They didn't know He was a mighty God. ಅವರು ಬಲವುಳ್ಳ ದೇವರು ಎಂದು ಅರಿತಿರಲಿಲ್ಲ. But they followed the instruction of the elderly person Mary, who was in charge. ಹಿರಿಯ ವ್ಯಕ್ತಿಯಾದ ಮರಿಯಳ ಮಾತನ್ನು, ಆ ಮಾತಿಗೆ ಅವರು ವಿಧಿಯರಾದರು. They trusted her command. ಆಕೆ ಆಜ್ಞೆಗೆ ವಿಧಿಯರಾದರು. And when Jesus said, fill the jars with water, it will turn into wine, ಆ ಬಾನೆಗಳಲ್ಲಿ ನೀರು ತುಂಬಿರಿ, ಅದು ಆ ನೀರು ದ್ರಾಕ್ಷಾರಸವಾಗಿ ಮಾರ್ಪಡುವುದು ಎಂದು ಹೇಳಿದಾಗ they would have not understood why we are filling water. ಯಾಕೆ ನೀರನ್ನು ತುಂಬುತ್ತಿದ್ದೇವೆ ಎಂದು ಅವರು ಅರ್ಥ ಮಾಡಿಕೊಳ್ಳದೆ ಇದ್ದಿರಬಹುದು. But they obeyed. ಆದರೆ ಅವರು ವಿಧಿಯರಾದರು. Many times we don't understand why we are asked to do something. ಕೆಲವು ಸಾರಿ ಯಾಕೆ ಮಾಡಬೇಕೆಂದು ನಮಗೆ ತಿಳಿಯದಿದ್ದರೂ ಕೂಡ But when you obey, ನಾವು ವಿಧಿಯರಾಗುವಾಗ there is a great miracle that comes out of it. ಅದರಿಂದ ದೊಡ್ಡ ಅದ್ಭುತ ನಮಗೆ ಬರುವುದು, A great increase. ದೊಡ್ಡ ಹೆಚ್ಚಿಸುವಿಕೆ. When they obeyed, the water turned into wine. ಅವರು ವಿಧಿಯರಾದಾಗ ನೀರು ದ್ರಾಕ್ಷಾರಸವಾಯಿತು. Even I have been so blessed because of obeying all the opportunities my father had given to me. ನನ್ನ ತಂದೆ ನನಗೆ ಕೊಡುವಂಥ ಎಲ್ಲ ಅವಕಾಶಗಳಲ್ಲಿ ನಾನು ವಿಧಿಯನಾಗುವಂಥ ಸೌಭಾಗ್ಯ ನನಗೆ ದೊರೆಯಿತು. Even though I didn't like it sometimes, because I said okay, ಕೆಲವು ಸಾರಿ ನನಗೆ ಇಷ್ಟವಿಲ್ಲದಿದ್ದರೂ ಹೌದು ಎಂದು ನಾನು ಹೇಳಿದೆನು. I found the Lord using me mightily. ಮತ್ತು ನಾನು
ಬಲವಾಗಿ ದೇವರನ್ನು ಉಪಯೋಗಿಸುವುದನ್ನು and opening ಕಾಣುತ್ತಿದ್ದೇನೆ. up big platforms. ದೊಡ್ಡ ವೇದಿಕೆಗಳನ್ನು ತೆರೆಯುತ್ತಿದ್ದಾನೆ. My friends, ನನ್ನ ಸ್ನೇಹಿತರೆ, it is God who gives you this opportunity to obey ವಿಧೇಯರಾಗುವುದಕ್ಕೆ ಅವಕಾಶ ದೇವರೇ ಕೊಡುತ್ತಿದ್ದಾರೆ, so that you'll rise up. ನೀವು ಎದ್ದೇಳುವುದಕ್ಕಾಗಿ. Shall we take it right now? ಈಗಲೇ ತೆಗೆದುಕೊಳ್ಳೋಣವೇ? Loving Lord, ಪ್ರೀತಿಯ ಕರ್ತನೆ, give us an obedient heart. ವಿಧೇಯತ್ವದ ಹೃದಯ ಕೊಡು. Help us to humble ourselves. ನಮ್ಮನ್ನು ತಗ್ಗಿಸಿಕೊಳ್ಳುವಂತೆ ಸಹಾಯ ಮಾಡು. Even though we may not understand why, ಯಾಕೆ ಎಂದು ನಾವು ಅರ್ಥ ಮಾಡಿಕೊಳ್ಳದೆ ಇರುವಾಗಲೂ, even though we cannot see the big picture, ಮತ್ತು ದೊಡ್ಡ ಚಿತ್ರಣ ಕಾಣದೇ ಇದ್ದರೂ give us the grace to obey you. ನಿನಗೆ ವಿಧೇಯರಾಗುವುದಕ್ಕೆ ಕೃಪೆ ಕೊಡು. Let the right counsel come to your children, ನಿನ್ನ ಮಕ್ಕಳಿಗೆ ಸರಿಯಾದ ಸಮಾಲೋಚನೆ ಬರಲಿ. and let them have the heart to accept it, Lord. ಅದನ್ನು ಸ್ವೀಕರಿಸುವ ಹೃದಯ ಅವರಿಗೆ ಕೊಡು. Even the instructions to correct themselves, ಅವರನ್ನ ತಿದ್ದಿಕೊಳ್ಳುವಂತಹ ಸೂಚನೆಗಳು, the instructions from their higher officials, ಮೇಲೆ ಅಧಿಕಾರಿಗಳಿಂದ ಸಲಹೆಗಳು, from their elders, ಮತ್ತು ಅವರ ಹಿರಿಯರಿಂದ, please give us a heart to obey your instructions through them. ನಿನ್ನ ಸಲಹೆಗಳಿಗೆ ವಿಧೇಯರಾಗುವಂತ ಹೃದಯ ದಯವಿಟ್ಟು ಕೊಡು. And as your children do it, ನಿನ್ನ ಮಕ್ಕಳದನ್ನು ಮಾಡುವಾಗ honor them, ಅವರನ್ನು ಸನ್ಮಾನಿಸು, bless them, ಅವರನ್ನು ಆಶೀರ್ವಾದ ಮಾಡು, increase them with godly blessing. ದೈವಿಕ ಆಶೀರ್ವಾದದಿಂದ ಹೆಚ್ಚಿಸು. Let them become great in the land. ಅವರು ಭೂಮಿಯಲ್ಲಿ ಹೆಚ್ಚಾಗಲಿ. Let your promise come true in their life. ಮತ್ತು ಈ ವಾಗ್ದಾನ ಅವರ ಜೀವಿತದಲ್ಲಿ ಬರಲಿ. Thank you for such a heart, Lord. ಅಂತ ಹೃದಯಕ್ಕಾಗಿ ವಂದನೆ ಕರ್ತನೆ, In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.